ಸೊ ಹಾಯ್ ಮೇಕಪ್ ಮಾಡಿಸ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಸೀನ್ಗೆ ರೆಡಿ ಆದೆ. ಸೊ ಈ ಸೀನಲ್ಲಿ ಹಾಟ್ ಸ್ಮೆಲ್ ಇತ್ತು, ಇದು ಶೇಕ್ ಆಗ್ತಿರೋದು ನೋಡಿ ಬೀಳೋ ಥರ ಆಗ್ತಿತ್ತು. ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೆ. ಸೊ ನೆಕ್ಸ್ಟ್ ಸೀನ್ ಮುಗಿಸ್ಕೊಂಡು ಡಾಲಿ ಸರ್ ಜೊತೆ ಮಾತಾಡಿ ನಮ್ಮದು ನಿಮ್ಮೂರೇ ಸರ್ ಅಂತ ಹೇಳಿ ಹಾಗೆ ಒಂದು ಫೋಟೋ ತೆಗೆಸ್ಕೊಂಡೆ. ನಮಗಂತೂ ತುಂಬ ಖುಷಿ ಆಯಿತು ಡಾಲಿ ಸರ್ ಜೊತೆ ಮೀಟ್ ಮಾಡಿ. ಸೊ ನೆಕ್ಸ್ಟ್ ಪವಿನ್ಗೆ ಸ್ವಲ್ಪ ಸ್ಟೆಪ್ಸ್ ಗೊತ್ತಿರಲಿಲ್ಲ, ಸೊ ಅವನಿಗೆ ಹೇಳ್ಕೊಟ್ಟೆ. ಅಷ್ಟರಲ್ಲಿ ಡ್ಯಾನ್ಸ್ ಸೀನ್ಗೆ ಕರೆದ್ರು. ನಮಗಂತೂ ಸ್ವಲ್ಪ ಟಯರ್ಡ್ ಆಗಿತ್ತು, ಆದರೆ ಜೋಶ್ ಅಂತೂ ಕಮ್ಮಿ ಆಗಿರಲಿಲ್ಲ. ಈ ಸೀನ್ ನಡಿ ಅಷ್ಟರಲ್ಲಿ ಫುಲ್ ಬೆಳಕಾಗ್ಬಿಟ್ಟಿತ್ತು. ನನಗಂತೂ ಈ ಸಾಂಗ್ಸ್ ಸ್ಟೆಪ್ಸ್ ಮತ್ತು ಈ ಲಿರಿಕ್ಸ್ ಅಂತೂ ತುಂಬ ಇಷ್ಟ ಆಯಿತು. ಇನ್ನು ಕೇಳ್ತಾನೇ ಇರಬೇಕು ಅಂತ ಅನಿಸ್ತಿತ್ತು. ಆದರೂ ನಮಗೆಲ್ಲ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಯಾಕಂದರೆ ಇದು ಸ್ಟಾರ್ಟ್ ಆಗಿದ್ದು 10 o'clock ಮತ್ತು ಇವಾಗ ಆಲ್ರೆಡಿ ಮಾರ್ನಿಂಗ್ ಆಗಿದೆ. ನಮಗೆ ನಿದ್ದೆ ಬರ್ತಿರೋ ಥರ ನವನೀತ್ ಸರ್ ಕಂಪ್ನಿ ಕೊಟ್ಕೊಂಡು ಮಾತಾಡ್ತಿದ್ರು, ಇಲ್ಲಾಂತಿದ್ರೆ ನಾವು ಮಲ್ಕೋಬೇಕಾಗಿತ್ತೇನೋ. ಸೊ ಇವಾಗ ನೆಕ್ಸ್ಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಯಿತು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಸೀಕ್ವೆನ್ಸಿಂತ ಈ ಸೀಕ್ವೆನ್ಸ್ ಇನ್ನೂ ಇಷ್ಟ ನನಗೆ. ಸಾಂಗು, ಸ್ಟೆಪ್ಸು, ಲಿರಿಕ್ಸ್ ಅಂತೂ ತುಂಬ ಇಷ್ಟ ಆಯಿತು. ಇದಾಗೋಷ್ಟಲ್ಲಿ ಆಲ್ರೆಡಿ ಫುಲ್ ಮಾರ್ನಿಂಗ್ ಆಗಿಬಿಟ್ಟಿತ್ತು. ನಮಗಂತೂ ನಿದ್ದೆ ಬರ್ತಿತ್ತು, ಆದರೂ ಇನ್ನೂ ಜೋಶ್ ಅಂತೂ ಕಮ್ಮಿ ಆಗಿರಲಿಲ್ಲ. ನನಗಂತೂ ಫುಲ್ ಕಾಲು ನೋವಾಗಿತ್ತು, ಆದರೂ ನಾನು ಡ್ಯಾನ್ಸ್ ಮಾಡಬೇಕಾದ್ರಂತೂ ಕಾಲು ನೋವು ಕಾಣಿಸ್ಕೊಳ್ಳೇ ಇಲ್ಲ. ಸಾಂಗ್ಗಳಂತೂ ಇನ್ನೂ ಸೂಪರಾಗಿ ಬಂದಿದೆ. ನೆಕ್ಸ್ಟ್ ಸೀನಲ್ಲಂತೂ ನಾವು ತುಂಬ ಮಜಾ ಮಾಡಿದ್ವಿ. ಜಂಪಿಂಗ್ ಸ್ಟಾರ್, ಜಂಪಿಂಗ್ ಸ್ಟಾರ್, ಜಂಪಿಂಗ್ ಸ್ಟಾರ್. ಇದರಲ್ಲಿ ಬರೀ ಆಟ ಆಡ್ತಾನೆ ಇದ್ರು, ಶೂಟ್ ಆದರೂ ಆಟ ಆಡ್ತಾನೆ ಇದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಈ ಜಂಪಿಂಗ್ ಸ್ಟಾರ್ ಜೊತೆ ನಾನು ಡ್ಯಾನ್ಸ್ ಮಾಡಿ ತುಂಬ ಖುಷಿ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಸೀನ್ ಬಂದುಬಿಟ್ಟು ಜೀಪಲ್ಲಿತ್ತು ನೋಡಿ. ಇವಾಗಲೂ ನವನೀತ್ ಸರೇ ನಮಗೆ ಕಂಪ್ನಿ ಕೊಡ್ತಾ ಇದ್ದಾರೆ. ನಾವಂತೂ ಗನ್ನಲ್ಲಿ ಜೀಪಲ್ಲಿ ಎಷ್ಟು ಆಟ ಆಡಿದ್ವಿ ನಿಮಗೆ ಗೊತ್ತಾ? ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಆಯಿತು.